ಧ್ವನಿ ನ್ಯೂಸ್ಗೆ ಸ್ವಾಗತ. ಅಧಿಕಾರಿಗಳೇ, ರೋಣ ತಾಲೂಕಿನಾದ್ಯಂತ ಕಾನೂನು ಬಾಹಿರ ಚಟುವಟಿಕೆ ನಿಲ್ಲೋದು ಯಾವಾಗ? ಅಕ್ರಮ ಮರಳು ಗಣಿಗಾರಿಕೆಗೆ ಮತ್ತು ತಾಲೂಕಿನಾದ್ಯಂತ ಅಕ್ರಮ ಸಾರಿಗೆ ಕಡಿವಾಣ ಹಾಕುವುದರಲ್ಲಿ ರೋಣ ತಾಲೂಕು ಪೊಲೀಸ್ ಇಲಾಖೆ, ಗಣಿಗಾರಿಕೆ ಇಲಾಖೆ, ಅಬಕಾರಿ ಇಲಾಖೆ ಸಂಪೂರ್ಣ ವಿಫಲ. ಗಜೇಂದ್ರಗಡ ತಾಲೂಕಿನ ಇಟಗಿ ಮತ್ತು ರೋಣ ತಾಲೂಕಿನ ಹಿರೇಹಾಳ ಮತ್ತು ಹೊಳೆ ಆಲೂರು ಸಮೀಪದ ಮರಳಿನ ಪಾಯಿಂಟ್ಗಳಿಂದ ನಿಗದಿತ ತೂಕ ಹೊರತುಪಡಿಸಿ ಅತಿ ಹೆಚ್ಚಿನ ತೂಕದಲ್ಲಿ ಮರಳು ಸಾಗಿಸ್ತಾ ಇದ್ದು, ಕುತ್ತಬಾಣ ಹಾಗೂ ರೋಣ ಮಾರ್ಗದಿಂದ ಮತ್ತು ಹೊಳೆ ಆಲೂರು ಬೆಳವಣಿಗೆ ಮಾರ್ಗದಿಂದ ನವಲಗುಂದ ಧಾರವಾಡ ಹೋಗುವ ಟಿಪ್ಪರ್ಗಳು ಪಾಸಿನಲ್ಲಿ ನಮೂದು ಆಗಿರುವ ತೂಕಕ್ಕಿಂತ ಅತಿ ಹೆಚ್ಚು ಮರಳು ತುಂಬಿಕೊಂಡು ದಿನನಿತ್ಯ ಓಡಾಡ್ತಾ ಇದ್ರು. ಕಣ್ಮುಚ್ಚಿ ಕುಳಿತ ಆರ್ಟಿಒ ಮತ್ತು ಪೊಲೀಸ್ ಇಲಾಖೆ ಮತ್ತು ತಹಸೀಲ್ದಾರ್ ಇಲಾಖೆ ಇವರೇನು ಕಾನೂನು ಬಾಹಿರ ಚಟುವಟಿಕೆ ತಡೆಗಟ್ಟಲು ಬಂದಿದ್ದಾರಾ ಅಥವಾ ಕಾನೂನು ಬಾಹಿರ ದಂಧೆಗಳಿಗೆ ಕುಮ್ಮಕ್ಕು ಕೊಡಲು ಬಂದಿದ್ದಾರಾ ಎಂಬ ಯಕ್ಷ ಪ್ರಶ್ನೆಯಾಗಿದೆ. ಅಮಾವಾಸ್ಯೆ ನಿಮಿತ್ತವಾಗಿ ರೋಣ ತಾಲೂಕು ಇಟಗಿ ಗ್ರಾಮದ ಭೀಮಾಂಬಿಕಾ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಪೂಜೆ ಸಲ್ಲಿಸಲು ಹೋಗುವ ರಸ್ತೆಯಲ್ಲಿ ಸುಮಾರು 15 ರಿಂದ 20 ಟನ್ ಮರಳು ತುಂಬಿಕೊಂಡು ಬಂದಿರುವ ಟಿಪ್ಪರ್ ರಸ್ತೆ ಮಧ್ಯೆ ಸಿಲುಕಿಕೊಂಡಿರುವ ಘಟನೆ ಒಂದು ನಿನ್ನೆ ಬೆಳಕಿಗೆ ಬಂದಿದೆ. ಟಿಪ್ಪರ್ ರಸ್ತೆ ಮಧ್ಯದಲ್ಲಿ ಸಿಲುಕಿಕೊಂಡಿರುವ ದರ್ಶನಕ್ಕೆ ತೆರಳುವ ಭಕ್ತಾದಿಗಳಿಗೆ ಮತ್ತು ಸವಾರರಿಗೆ ತೊಂದರೆಯಾಗಿದೆ. ಓವರ್ಲೋಡ್ ಹಾಕಿಕೊಂಡು ಸಂಚರಿಸ್ತಾ ಇರುವಂತಹ ಮರಳು ವಾಹನದಿಂದಾಗಿ ರೋಡ್ಗಳು ತಗ್ಗುಗುಂಡಿಗಳಿಂದ ಕೂಡಿದ್ದು ವಾಹನ ಸವಾರಿಗೆ ಅಲ್ಲಿನ ತಗ್ಗುಗುಂಡಿಗಳು ಅಪಾಯಕ್ಕೆ ಕೈ ಮಾಡಿ ಕರೀತಾ ಇದೆ ಎನ್ನುವುದರಲ್ಲಿ ತಪ್ಪೇನಿಲ್ಲ ಅನ್ನಿಸ್ತಾ ಇದೆ. ವೀಕ್ಷಕರೇ, ದುರ್ದೈವದ ಸಂಗತಿ ಏನಂದ್ರೆ, ಇಟಗಿ, ಹಿರೇಹಾಳ, ಕೊತ್ತಬಾಳ, ರೋಣ ಮಾರ್ಗವಾಗಿ ನವಲಗುಂದ, ಧಾರವಾಡ ಹೋಗುವ ಟಿಪ್ಪರ್ಗಳೆಲ್ಲ ರೋಣ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಓವರ್ಲೋಡ್ ಮರಳು ಹಾಕಿಕೊಂಡು ರಾಜಾರೋಷವಾಗಿ ಓಡಾಡ್ತಾ ಇದ್ರು. ಕಾನೂನು ಬಾಹಿರ ತಡೆಗಟ್ಟಲು ಈ ರೋಣ ತಾಲೂಕು ದಂಡಾಧಿಕಾರಿ ನಾಗರಾಜ್ಗೆ ಕಣ್ಮುಚ್ಚಿ ಕುಳಿತಿರುವುದನ್ನ ಕಂಡ್ರೆ ನಿಜಕ್ಕೂ ಇವರಿಗೆ ಜನರ ಪರವಾಗಿ ಕಾಳಜಿ ಇಲ್ಲ ಎಂಬ ಸಂಶಯ ಉಂಟಾಗ್ತಾ ಇದೆ. ಸರ್ ಹೇಳ್ರಿ, ದಿನ ಆಯ್ತು ಸರ್, ಇದರಿಂದ ಚರ್ಚೆ ನಡೆದಿಲ್ಲ. ಈ ಉಸಿಗಿನ ಗಾಡಿಲಿಂದ ಅಂದ್ರೆ ಹೆವಿ ಲೋಡ್ ಹಾಕೊಂಡ್ ಬರ್ತಾರೆ. ಹೆವಿ ಲೋಡ್ ಹಾಕೊಂಡ್ ಬರೋ ಸಂಬಂಧ ರಸ್ತೆ ಇದರಿಂದ ಸಾರ್ವಜನಿಕರು ಊರಾಗ ತರಕೊಂತ ನಿಂತ್ರ ಅಧಿಕಾರಿಗಳಾಗ್ಲಿ, ಇಲ್ಲಿ ಊರಿನ ಹಿರಿಯರಾಗ್ಲಿ ಸಾರ್ವಜನಿಕರನ್ನ ತಡಿಸ್ತಾರೆ. ಅಲ್ಲ, ಪೊಲೀಸ್ ಇಲಾಖೆಯವ್ರ ಗಮನಕ್ಕೆ ತಂದಿರೇನ್ರಿ? ಇನ್ನು ಪೊಲೀಸ್ ಇಲಾಖೆಯವ್ರ ಗಮನಕ್ಕೆ ತಂದಿವಿ, ಅವ್ರೇನ್ ಹೇಳ್ತಾರೆ? ಊರಾಗ ಹಿರಿಯರ ಗಮನಕ್ಕೆ ತಂದಿವ್ರಿ. ಅಲ್ಲ, ಈಗ ಇದು ಏನಾಕತ್ತಂದ್ರಿ, PWD ಅವರು, ಪೊಲೀಸ್ ಇಲಾಖೆಯವರು, RTO ಅವರು ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಇದ್ರ ಮೇಲೆ ಕ್ರಮ ತರ್ತಾರೆ. ಗಾಡಿ ಆರ್ಡರ್ ಮಾಡ್ರಿ, ಯಾವ ಗಾಡಿ ಅಡ್ರಂಗಿಲ್ಲ, ಗಾಡಿ ಯಾವ ಗಾಡಿ ಬಿಡಲ್ಲ, ಗಾಡಿ ಅಲ್ಲಿ ಬಿಟ್ಟು ಎತ್ಕೊಡಲ್ಲ. ಆತ್ಮೀಯ ಗೆಳೆಯರೇ ಮತ್ತು ಬಂಧು ಬಾಂಧವರೇ, ನೂತನವಾಗಿ ಪ್ರಾರಂಭವಾಗಲಿರುವ ಟಿಟಿ ಬಳ್ಳಾರಿ ಮಸಾಲಾ ಮಿರ್ಚಿ ಭಜಿ ಸ್ಥಳ ವಿನಾಯಕನಗರ, SBI ಬ್ಯಾಂಕ್ ಹತ್ತಿರ, ಬಾಗಲಕೋಟೆ. ಸರ್ವರಿಗೂ ಹಾರ್ದಿಕ ಸ್ವಾಗತ. ತಮ್ಮೆಲ್ಲರಿಗೆ ಸ್ವಾಗತ. ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್. ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ. ನಮ್ಮಲ್ಲಿ ಹೋಂಡಾ, ಹೀರೋ, ಬಜಾಜ್, TVS, ಯಮಹಾ, ರಾಯಲ್ ಎನ್ಫೀಲ್ಡ್, ಟೈರ್ಸ್, ಆಯಿಲ್, ಬ್ಯಾಟರಿ ಆಯಿಲ್, ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ. ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್, ಬಾಗಲಕೋಟ್.